ಹಿಜಾಬ್ಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್, ಸಿಎಂಗೆ ಧನ್ಯವಾದ ತಿಳಿಸಿದ ಹಿಜಾಬ್ ಗರ್ಲ್ ಮುಸ್ಕಾನ್. ಹಿಜಾಬ್ ಧರಿಸಿ ಧೈರ್ಯವಾಗಿ ಕಾಲೇಜ್ಗೆ ಹೋಗಿ ಎಂದು ಮುಸ್ಕಾನ್ ಕರೆ. ರಾಜ್ಯಾದ್ಯಂತ ಇವಿ ಬೈಕ್ ದಂಧೆ ಬಯಲು, ಕಡಿಮೆ ಬೆಲೆಯ ಆಸೆಗೆ ಬಿದ್ದರೆ ನಿಮ್ಮ ಪ್ರಾಣಕ್ಕಿಲ್ಲ ಗ್ಯಾರಂಟಿ. ಸಕ್ಕರೆ ನಾಡಲ್ಲಿ ಇವಿ ಬೈಕ್ ವಂಚನೆ ಜಾಲಕ್ಕೆ ಸಿಲುಕಿದ ಗ್ರಾಹಕರು. ದಿಂಬಂ ಘಾಟ್ನಲ್ಲಿ ಗಜರಾಜನ ಹೈಜಾಕ್, ತರಕಾರಿ ಹಾಗೂ ಕಬ್ಬಿನ ಲಾರಿಗಳ ಮೇಲೆ ಒಂಟಿ ಸಲಗ ಅಟ್ಯಾಕ್. ಕಾಡಾನೆ ಕಾಟಕ್ಕೆ ವಾಹನ ಸವಾರರು ಹೈರಾಣು. ಮಾದಪ್ಪನ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಕೊಳಚೆ ಪ್ರವಾಹ, ದೇವರ ದರ್ಶನಕ್ಕೆ ಬರುವವರಿಗೆ ದುರ್ವಾಸನೆಯ ಸ್ವಾಗತ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಕ್ತರಿಂದ ಹಿಡಿಶಾಪ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಏರಿಕೆ, ಮೈಸೂರಿನಲ್ಲಿ 105 ರೂಪಾಯಿ ಗಡಿ ದಾಟಿದ ಪೆಟ್ರೋಲ್. ಸರ್ಕಾರದ ನಿರ್ಧಾರಕ್ಕೆ ಗ್ರಾಹಕರಿಂದ ತೀವ್ರ ಅಸಮಾಧಾನ. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ರಾಜ್ಯ ಸರ್ಕಾರ ಹಿಜಾಬ್ ಧರಿಸಲು ಅವಕಾಶ ನೀಡಿದ ಬೆನ್ನಲ್ಲೇ ಮಂಡ್ಯದ ಖ್ಯಾತ ಹಿಜಾಬ್ ಗರ್ಲ್ ಮುಸ್ಕಾನ್ ಸರ್ಕಾರದ ನಿರ್ಧಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 2022ರಲ್ಲಿ ಹಿಜಾಬ್ ಹೋರಾಟದ ವೇಳೆ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗುವ ಮೂಲಕ ದೇಶದಾದ್ಯಂತ ಸುದ್ದಿಯಾಗಿದ್ದ ಮುಸ್ಕಾನ್ ಈಗ ವಿಡಿಯೋ ಮೂಲಕ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಸುಮಾರು 4 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಕರ್ನಾಟಕ ಸರ್ಕಾರದಿಂದ ಒಂದು ಖುಷಿಯ ವಿಚಾರ ಬಂದಿದೆ. ಹಿಂದೆ ಹಿಜಾಬ್ ನಿಷೇಧಿಸಿದಾಗ ಉಡುಪಿ ಮತ್ತು ಮಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ವಿದ್ಯಾರ್ಥಿನಿಯರು ಪರೀಕ್ಷೆಗೆ ಹಾಜರಾಗದೆ ಶಿಕ್ಷಣದಿಂದ ವಂಚಿತರಾಗಿದ್ರು. ಆದರೆ ಈಗ ನಮ್ಮ ಹಕ್ಕು ನಮಗೆ ಮರಳಿ ಸಿಕ್ಕಿದೆ. ಇನ್ಮುಂದೆ ವಿದ್ಯಾರ್ಥಿನಿಯರು ಯಾವುದೇ ಆತಂಕವಿಲ್ಲದೆ ಹಿಜಾಬ್ ಧರಿಸಿ ಕಾಲೇಜು ಮತ್ತು ಪರೀಕ್ಷೆಗಳಿಗೆ ಹೋಗಬಹುದು ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ಮಧು ಬಂಗಾರಪ್ಪ, ಜಮೀರ್ ಅಹಮದ್ ಖಾನ್ ಹಾಗೂ ಯುಟಿ ಖಾದರ್ ಅವರಿಗೆ ಮುಸ್ಕಾನ್ ಮಂಡ್ಯದಲ್ಲಿ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. हम सबको खुशखबरी है, कर्नाटका की गवर्नमेंट से 4 साल के बाद हमें इजाजत मिली। अस्सलाम वालेकुम रहमतुल्लाहि बरकातहू। मैं हूं मुस्कान खान, हिजाब गर्ल कर्नाटका से। और आप सबको याद होगा 2022 में जब हिजाब की कंट्रोवर्सी हुई तब हिजाब को बैन कर दिया गया था और उसकी वजह से बहुत सारी लड़कियां एग्जाम्स नहीं दे पाई। तो उस वक्त सिर्फ मैं ही नहीं, बहुत सारी लड़कियां उडुपी मंगलूर से अपने हिजाब के लिए खड़ी हुई, अपने हिजाब के लिए प्रोटेस्ट किया और अपने हिजाब के लिए फाइट किए। तो अल्हम्दुलिल्लाह आज कर्नाटका की गवर्नमेंट ने एक ऑफिशियली ऑर्डर पास किया है, जो है कि जो भी लड़की हिजाब पहनना चाहती है वो हिजाब पहनकर आराम से कॉलेज में जा सकती है और एग्जाम को अटेंड कर सकती है। तो मैं तहे दिल से हमारे सीएम सिद्धरामैया सर का तहे दिल से शुक्रिया अदा करती हूँ और एजुकेशन मिनिस्टर मधु बंगारप्पा सर का और रिजवान अरशद सर का, जमीर अहमद खान सर का और यूटी खादर सर का तहे दिल से शुक्रिया अदा करती हूँ, जो हमारे साथ खड़े हुए और हमारे हक को हमें वापस दिलाया। बहुत सारी लड़कियां हैं जो हिजाब को लेकर एजुकेशन से दूर हो रही है। मैं उन सब से गुजारिश करना चाहती हूँ, हमारे कर्नाटका की गवर्नमेंट ने एक ऑफिशियली ऑर्डर पास किया है। हम सबको इजाजत है कि हम हिजाब पहनकर एग्जाम भी लिख सकते हैं, क्लास में भी बैठ सकते हैं। तो जो लड़कियां हिजाब में रहकर एजुकेशन को हासिल करना चाहती है, आप सब आगे बढ़िए, खूब पढ़िए, हिंदुस्तान का नाम रोशन करिए, अपने माँ बाप का नाम रोशन करिए। और मैं एक बात जरूर कहना चाहती हूँ, पॉलिटिक्स को पॉलिटिक्स की जगह रखें, पॉलिटिक्स को एजुकेशन में मत लेकर आओ, बच्चों के मुस्तकबिल के साथ मत खेलो। जय हिंद, जय कर्नाटका। ಇವಿ ಬೈಕ್ ಕೊಳ್ಳುವ ಗ್ರಾಹಕರೇ ಎಚ್ಚರ. ಕಡಿಮೆ ಬೆಲೆಯ ಆಸೆಯನ್ನ ತೋರಿಸಿ ನಿಮ್ಮನ್ನ ಯಾಮಾರಿಸ್ತಾ ಇರುವ ಜಾಲವೊಂದು ರಾಜ್ಯಾದ್ಯಂತ ಸಕ್ರಿಯವಾಗಿದ್ದು, ಲೋ ಕಾಸ್ಟ್ ನೆಪದಲ್ಲಿ ಇಂತಹ ಬೈಕ್ ಖರೀದಿಸಿದ್ರೆ ನಿಮ್ಮ ಪ್ರಾಣಕ್ಕೆ ಗ್ಯಾರಂಟಿಯೂ ಇಲ್ಲ, ಹಣಕ್ಕೆ ವ್ಯಾರಂಟಿಯೂ ಇಲ್ಲ. ನೋ ರಿಜಿಸ್ಟ್ರೇಷನ್, ನೋ ಲೈಸೆನ್ಸ್ ಎಂಬ ಆಕರ್ಷಕ ಸುಳ್ಳುಗಳನ್ನ ನಂಬಿ ಮೋಸ ಹೋಗಬೇಡಿ. ಸಕ್ಕರೆ ನಾಡು ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿದ 10 ಅನಧಿಕೃತ ಶೋರೂಮ್ಗಳು ತಲೆ ಎತ್ತಿವೆ. ಕಾನೂನು ಪ್ರಕಾರ 25 ಕಿಲೋಮೀಟರ್ ವೇಗ ಹಾಗೂ 60 ಕೆಜಿ ತೂಕ ಮಿತಿಯ ಬೈಕ್ಗಳಿಗೆ ಮಾತ್ರ ನೋಂದಣಿ ವಿನಾಯಿತಿ ಇದೆ. ಆದರೆ ಹರಿಯಾಣ ಮೂಲದ ಚಿತ್ರಕ ಇವಿ ಸೇರಿದಂತೆ ಹಲವು ಕಂಪನಿಗಳು ಹೆಚ್ಚಿನ ವೇಗದ ಬೈಕ್ಗಳನ್ನ ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಾ ಇದೆ. ಮಂಡ್ಯದ ನಂಜುಂಡ ಎಂಬುವವರು ಈ ಬಗ್ಗೆ ಆರ್ಟಿಒ, ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ 5-6 ತಿಂಗಳಾದ್ರೂ ಕೂಡ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ವಂಚಕ ಕಂಪನಿಗಳು ಗ್ರಾಹಕರ ಸುರಕ್ಷತೆಯೊಂದಿಗೆ ಚೆಲ್ಲಾಟವಾಡ್ತಾ ಇದ್ದು ಸಾರ್ವಜನಿಕರ ಹಿತ ಕಾಯಬೇಕಿದೆ. ಸರ್ಕಾರ ಈ ಗ್ರೀನ್ ಪ್ರಾಜೆಕ್ಟಲ್ಲಿ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನೆಲ್ಲ ಪ್ರಮೋಟ್ ಮಾಡೋಕ್ಕೋಸ್ಕರ ತುಂಬ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಕೆಲವು ಕಂಪ್ನಿಗಳು ಇದನ್ನು ಬಂಡವಾಳವಾಗಿ ಮಾಡಿಕೊಂಡು ಜನರಿಗೆ ತುಂಬ ಥರದ ಮೋಸ ಮಾಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಮಂಡ್ಯದಲ್ಲೇ ನಾನೊಂದು ಪರ್ಸ್ನಲಾಗಿ ಕೇಸ್ನ ಹ್ಯಾಂಡಲ್ ಮಾಡ್ತಾಯಿದ್ದೀನಿ.
ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಬರುತ್ತಲ್ಲ ಸರ್, 2 ವೀಲರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಗಳು, ಇದರಲ್ಲಿ ರಿಜಿಸ್ಟರ್ಡು ನಾನ್ ರಿಜಿಸ್ಟರ್ಡ್ ಅಂತ ಸೇಲ್ ಮಾಡ್ತಾಯಿದ್ದಾರೆ. ರಿಜಿಸ್ಟರ್ಡ್ ಅಂದರೆ ನಾರ್ಮಲಿ ನಾವೆಲ್ಲ ಏನು ಆಸ್ ಇಟ್ ಈಸ್ ನಮ್ಮ ಎಲೆಕ್ಟ್ರಿಕ್ ಗಾಡಿಗಳು, ಈ ನಾವು ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಗಾಡಿಗಳೆಲ್ಲ ಓಡಿಸ್ತೀವಲ್ಲ, ಅದೇ ರೀತಿ ನಾನ್ ರಿಜಿಸ್ಟರ್ಡ್ ವೆಹಿಕಲ್ಸ್ ಅಂತ ಸೇಲ್ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ RTO ಕ್ರೈಟೀರಿಯಾಸ್ ಏನಿದೆ ಅಂದರೆ ಒಂದು 60 kgಗಿಂತ ಕಮ್ಮಿ ಇರಬೇಕು ವೆಯ್ಟು ಓವರಾಲ್ ಬಾಡಿ, ಜೊತೆಗೆ 25 ಕಿಲೋಮೀಟ್ರ್ಗಿಂತ ಸ್ಪೀಡ್ ಕಮ್ಮಿ ಇರಬೇಕು. ಈಗ ನಾವು ಓಡಿಸೋ ಗಾಡಿಗಳಲ್ಲೆಲ್ಲ 100-120 ಈ ಥರ ಎಲ್ಲ ಇದೆ, ಅದೆಲ್ಲ ರಿಜಿಸ್ಟರ್ಡ್ ವೆಹಿಕಲ್ಸ್ಗಳು. 25 ಕಿಲೋಮೀಟ್ರ್ಗಿಂತ ಕಮ್ಮಿ ಇದ್ದರೆ ನಾವು ಓಡಿಸುವಂಥ ಗಾಡಿಗಳನ್ನೂ ಕೂಡ ನಂಬರ್ ಪ್ಲೇಟ್ ಎಲ್ಲ ತೆಗೆಸ್ಬಿಟ್ಟು DL ಅವಶ್ಯಕತೆ ಆಗಲಿ ಏನೂ ಇಲ್ಲ. ಬಟ್ ಈಗ ಏನಾಗ್ತಿದೆ ಅಂದರೆ ಕೆಲವೊಂದು ಕಂಪ್ನಿಗಳು ಇದನ್ನು ಬಂಡವಾಳವಾಗಿ ಮಾಡ್ಕೊಂಡು ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡ್ಕೊಂಡು ದುಡ್ಡು ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ 50-60 ಕಿಲೋಮೀಟ್ರ್ ಸ್ಪೀಡ್ ಕೊಡ್ತಾಯಿದ್ದಾರೆ. ಜೊತೆಗೆ ನಾರ್ಮಲ್ ಒಂದು ಆ್ಯಕ್ಟಿವಾ ಗಾಡಿ ಇರ್ಬೋದು, ಆ್ಯಕ್ಸಿಸ್ 125 ಈ ಥರ ಏನು ವೆಯ್ಟ್ ವಜನ್ ಇರುತ್ತೋ, ಸೊ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರು ಐಕಾಟಿಂದ ಒಂದು ಪರ್ಮಿಷನ್ ತೊಗೋತಾರೆ. ಈಗ ಏನಂತೇಳಿ, ನಾವು ಇಲ್ಲ 25 ಕಿಲೋಮೀಟ್ರ್ ಕೆಳಗಡೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ, ಸ್ಪೀಡ್ 25 ಕಿಲೋಮೀಟ್ರ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋಲ್ಲ, ವೆಯ್ಟ್ ಕ್ರೈಟೀರಿಯಾ ಎಲ್ಲ ಕರೆಕ್ಟಾಗಿದೆ ಅಂಥೇಳಿ ಡೆಲ್ಲಿ ಮ್ರಾತ್ ಮತ್ತು ಐಕಾಟಿಂದ ಲೈಸೆನ್ಸ್ ತೊಗೋತಾರೆ. ಇದ್ರ ಬೆನಿಫಿಟ್ ಏನಂದರೆ, ಫಾರ್ ಎಕ್ಸಾಂಪಲ್ ಯಾರು ಗ್ರಾಹಕರು ಗಾಡಿ ತಗೊಂಡ್ರೆ 25 ಕಿಲೋಮೀಟ್ರ್ಗಿಂತ ಕಮ್ಮಿ ಇರಬೇಕು. ಈ ಗಾಡಿಗಳಿಗೆ ಲೈಸೆನ್ಸ್ ಆಗಲಿ ಸಿಗೋಲ್ಲ, ಇನ್ಶೂರೆನ್ಸ್ಗಳು ಸಿಗೋಲ್ಲ. ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೂ ನಮ್ಮ ರಿಸ್ಕ್ ಅದು. ಚಾರ್ಸಿ ನಂಬರ್ ಒಂದು ಇರುತ್ತೆ, ಅದಾದ್ಮೇಲೆ ಇನ್ಶೂರೆನ್ಸ್ ಮಾಡಿಸ್ಕೋದು ನಮ್ಮ ರಿಸ್ಕ್ ಅದು. ಸರ್ಕಾರದಿಂದಾಗಲೇ ಅದ್ರ ಮಾನ್ಯತೆ ಇಲ್ಲ. ಆದರೆ ಇವ್ರೇನು ಮಾಡ್ತಾಯಿದ್ದಾರೆ, 50-60 ಕಿಲೋಮೀಟ್ರ್ ಸ್ಪೀಡ್ ಬಿಟ್ಟು ನಾರ್ಮಲ್ ವೆಯ್ಟ್ ಎಲ್ಲ ಬಿಟ್ಟು ಚೈನ್ ಲಿಂಕು ಈ ಥರ ಎಲ್ಲ ಪ್ರೋಗ್ರಾಮ್ಗಳನ್ನ ತಂದು ಗಾಡಿನ ಸೇಲ್ ಮಾಡ್ತಾಯಿದ್ದಾರೆ. ಇದರಿಂದ ಜನರಿಗೆ ಏನು ತೊಂದರೆ ಆಗುತ್ತೆ ಅಂತಂದರೆ, ಅವ್ರೇನು ಕೇಸು ಆಕ್ಸಿಡೆಂಟ್ ಆಗಿ ಏನಾದರೂ ಸಿಗಾಕೊಂಡು ಮಾಡಿ ಮತ್ತೊಂದು ಆದರೆ ಅವ್ರಿಗೆ ಯಾವುದೇ ರೀತಿ ಇನ್ಶೂರೆನ್ಸ್ ಇರೋಲ್ಲ, ಲೈಸೆನ್ಸ್ ಇರೋಲ್ಲ. ಸೊ ಸಂಪೂರ್ಣ ತಪ್ಪು ಆಪೋಸಿಟಿಂದ ಬರ್ತಿರೋದೇ ಇದ್ರೂ ಸಂಪೂರ್ಣ ಅಪರಾಧ ಎಲ್ಲ ಗಾಡಿ ಓಡಿಸ್ತಾ ಇರೋದೇ ಆಗಿರುತ್ತೆ. ಅದು ಇಂಥ ಎಲೆಕ್ಟ್ರಿಕಲ್ ವೆಹಿಕಲ್ ಓಡಿಸ್ತಾ ಇರ್ತಾರಲ್ಲ, ಇಂಥವ್ರದ್ದೇ ತಪ್ಪಾಗಿರುತ್ತೆ. ಏನಕ್ಕೆ ಅಂತಂದರೆ, ಜನರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಗಾಡಿ ಕೊಡಿಸ್ತಾ ಇರೋರು ಕೂಡ ಯಾರು ಗಾಡಿ ತಗೊಳ್ತಾರಲ್ಲ, ಈಗ ನಾನೇ ಹೋಗಿ ತಗೊಳ್ತೀನಿ, ನನಗೆ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ. ಜನರಿಗೆ 90% ಜನರಿಗೆ ಐಡಿಯಾಸ್ ಇಲ್ಲ ಇದ್ರ ಬಗ್ಗೆ. ಇನ್ನು ಸೇಲ್ ಮಾಡ್ತಾ ಇರೋರು ಸುಳ್ಳು ಹೇಳ್ಕೊಂಡೆ ಸೇಲ್ ಮಾಡ್ತಾ ಇರೋದು. 50-60 ಕಿಲೋಮೀಟ್ರ್ ಸ್ಪೀಡಲ್ಲಿ ಕೊಡ್ತಾರೆ, ನಾನು ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾರೆ, DL ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಗಾಡಿನ ಓಡಿಸಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾನೇ ಯಾರೋ ನನಗೊಂದು ಗುದ್ದಿತಾರೆ, ಗಾಡಿ ಒಂದು ಗುದ್ದಿತಾರೆ, ಏನೋ ಒಂದು ತೊಂದರೆ ಆಗುತ್ತೆ. ಆ ಟೈಮಲ್ಲಿ ನಂದು ಗಾಡಿ ಮಾಮೂಲಿ ಸ್ಪೀಡ್ ಗೀಡ್ ನೋಡಿದಾಗ ಆಟೋಮೆಟಿಕ್ಗೆ 50-60 ಕಿಲೋಮೀಟ್ರ್ ಸ್ಪೀಡ್ ಇರುತ್ತೆ. ಸೊ ಫಾಲ್ಟ್ ಯಾವುದಾಗಿರುತ್ತಾಗ, ನನ್ನ ಲೈಸೆನ್ಸ್ ಇರೋಲ್ಲ, ನನ್ನ ಹತ್ರ ಲೈಸೆನ್ಸ್ ಇಲ್ಲ, DL ಇಲ್ಲ ಅಂತೆಲ್ಲ ಹೇಳ್ಬಿಟ್ಟು ನಾನು ತಗೊಂಡಿರ್ತೀನಿ, ತಗೊಕೊಡು, ಏನೋ ಗಾಡಿ ಸೇಲ್ ಮಾಡೋರು ಕೊಡಿಸಿರ್ತಾರೆ ನನಗೆ. ಸೊ ನಾನೇ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆದಾಗ ಸಂಪೂರ್ಣ ಹೊರೆ ನನ್ನ ತಪ್ಪಿಲ್ಲ ಅಂದ್ರೂ ಅದನ್ನು ನಾನೇ ಫೇಸ್ ಮಾಡಬೇಕಾಗುತ್ತೆ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗವಾದ ದಿಂಬಂ ಘಾಟ್ ರಸ್ತೆಯಲ್ಲಿ ಒಂಟಿ ಸಲಗವೊಂದು ಆಹಾರಕ್ಕಾಗಿ ವಾಹನಗಳನ್ನು ಅಡ್ಡಗಡ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಕರ್ನಾಟಕ ಮತ್ತು ತಮಿಳುನಾಡು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀಡು ಬಿಟ್ಟಿರುವ ಈ ಕಾಡಾನೆ ಬೇಸಿಗೆಯ ತೀವ್ರತೆಯಿಂದಾಗಿ ಕಾಡಿನಲ್ಲಿ ಆಹಾರ ಮತ್ತು ನೀರಿನ ಕೊರತೆ ಎದುರಾಗಿದ್ದು, ಈ ಹಿನ್ನೆಲೆ ಕಾಡಾನೆ ಆಹಾರ ಹುಡುಕುತ್ತಾ ಪದೇ ಪದೇ ರಸ್ತೆಗೆ ಬರ್ತಾ ಇದೆ. ಅದರಲ್ಲೂ ಈ ಮಾರ್ಗವಾಗಿ ಸಂಚರಿಸುವ ತರಕಾರಿ ಮತ್ತು ಕಬ್ಬಿನ ಲಾರಿಗಳನ್ನೇ ಗುರಿಯಾಗಿಸಿಕೊಂಡಿರುವ ಈ ಒಂಟಿ ಸಲಗ ವಾಹನಗಳನ್ನು ಅಡ್ಡ ಹಾಕಿ ಆಹಾರ ತಿನ್ನುವ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿದೆ. ವಾಹನ ಸವಾರರು ಆನೆಯನ್ನ ಕಂಡು ಭಯಭೀತರಾಗ್ತಾ ಇದ್ದು, ಇನ್ನು ಕೆಲವು ಕಿಡಿಗೇಡಿಗಳು ಆನೆಯನ್ನ ಹತ್ತಿರದಿಂದ ಚಿತ್ರೀಕರಿಸಲು ಸಾಹಸ ಮಾಡ್ತಾ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಘಾಟ್ ರಸ್ತೆಯಲ್ಲಿ ಸಂಚರಿಸುವ ಸವಾರರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಮಲೆ ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ಈಗ ಕೊಳಚೆ ಗುಂಡಿಯಾಗಿ ಮಾರ್ಪಟ್ಟಿದ್ದು, ಸಂಜೆ ಸುರಿದ ಅಲ್ಪ ಮಳೆಗೆ ರಸ್ತೆಯ ತುಂಬಾ ಕಸ ಹಾಗೂ ಕೊಳಚೆ ನೀರು ತುಂಬಿ ಹರಿತಾ ಇದೆ. ಮಾದಪ್ಪನ ದರ್ಶನಕ್ಕೆ ಬರುವ ಭಕ್ತರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೌದಳ್ಳಿಯಿಂದ ಬೆಟ್ಟಕ್ಕೆ ಸಾಗುವ ರಸ್ತೆಯಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ಹೊರಹೋಗಲು ದಾರಿ ಇಲ್ಲದೆ ರಸ್ತೆಯ ಮೇಲೆಯೇ ನಿಲ್ತಾ ಇದೆ. ಇದರಿಂದ ರಸ್ತೆ ತುಂಬಾ ತ್ಯಾಜ್ಯ ಮತ್ತು ಚರಂಡಿ ನೀರು ಆವೃತವಾಗಿ ದುರ್ವಾಸನೆ ಹರಡ್ತಾ ಇದೆ. ಬೆಟ್ಟಕ್ಕೆ ಪಾದಯಾತ್ರೆ ಬರುವವರು ಹಾಗೂ ವಾಹನ ಸವಾರರು ಈ ಕೊಳಚೆಯಲ್ಲೇ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮಳೆ ಅಷ್ಟೇನು ಜೋರಾಗಿ ಸುರಿಯದೇ ಇದ್ರೂ ಕೂಡ ಈ ಪ್ರಮಾಣದ ಅವಾಂತರ ಸೃಷ್ಟಿಯಾಗಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. ಇನ್ನು ಲಕ್ಷಾಂತರ ಭಕ್ತರು ಬರುವ ಈ ಪವಿತ್ರ ಕ್ಷೇತ್ರದ ರಸ್ತೆ ನಿರ್ವಹಣೆಯ
ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪಿಸಿದ್ದಾರೆ. ಕೂಡಲೇ ಈ ಸಮಸ್ಯೆಯನ್ನು ಕ್ಷೇತ್ರದ ಶಾಸಕರು ಹಾಗೂ ಸಿಎಂ ಸಿದ್ದರಾಮಯ್ಯ ಗಮನಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಪಂಚಾಯತಿಂದ ಎತ್ತಿದ್ರೆ ಆಗುತ್ತೆ. ಟ್ರೈನ್ಗಳು ಕ್ಲೀನ್ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಾಂ ಪೌದಳ್ಳಿ ಪಂಚಾಯತಿ ಮಹದೇಶ್ವರ ಬೆಟ್ಟ ಮೇನ್ ರೋಡ್ ಸಿದ್ದರಾಮಯ್ಯನ ಕಳಿಸು. ಸಿದ್ದರಾಮಯ್ಯ ಕಳಿಸಪ್ಪ. ಸಿದ್ದರಾಮಯ್ಯ ಬರ್ತಾರಲ್ಲ ಅವರಾಗ ಬಂದು ಮೈಸೂರಿನ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಬೆಳ್ಳಂಬೆಳಗ್ಗೆ ಭರ್ಜರಿ ಶಾಕ್ ಅನ್ನ ನೀಡಿದ್ದು ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಏರಿಕೆ ಮಾಡುವ ಮೂಲಕ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತದ ಬೆನ್ನಲ್ಲೇ ಈಗ ಸ್ಥಳೀಯವಾಗಿಯೂ ತೈಲ ದರದಲ್ಲಿ ಭಾರಿ ವ್ಯತ್ಯಾಸವಾಗಿದ್ದು ಜನಸಾಮಾನ್ಯರು ಸರ್ಕಾರದ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಈ ಹಿಂದೆ ಪ್ರತಿ ಲೀಟರ್ ಡೀಸೆಲ್ ದರ 90.57 ರೂಪಾಯಿ ಇತ್ತು. ಆದರೆ ಇಂದಿನ ಏರಿಕೆಯ ನಂತರ 93.69 ರೂಪಾಯಿಗೆ ತಲುಪಿದೆ. ಅಂದರೆ ಡೀಸೆಲ್ ದರದಲ್ಲಿ ಬರೋಬ್ಬರಿ 3.12 ರೂಪಾಯಿ ಹೆಚ್ಚಳವಾಗಿದೆ. ಇತ್ತ ಪೆಟ್ರೋಲ್ ಬೆಲೆಯೂ ಕೂಡ ಮಿತಿ ಮೀರಿದ್ದು ಈ ಹಿಂದೆ 102.46 ರೂಪಾಯಿ ಇದ್ದ ಲೀಟರ್ ಪೆಟ್ರೋಲ್ ಬೆಲೆ ಈಗ 105.73 ರೂಪಾಯಿಗೆ ಏರಿಕೆಯಾಗಿದೆ. ಲೀಟರ್ ಪೆಟ್ರೋಲ್ ಮೇಲೆ 3.27 ರೂಪಾಯಿ ಏರಿಕೆ ಮಾಡಿರುವುದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗುವ ಆತಂಕ ಎದುರಾಗಿದ್ದು ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಇಂತಹ ನಿರ್ಧಾರ ಕೈಗೊಂಡಿರುವುದು ಮೈಸೂರಿನ ಜನತೆಯನ್ನ ಕಂಗೆಡಿಸಿದೆ. ತೈಲ ಬಂಕ್ಗಳಿಗೆ ಬರುತ್ತಿರುವ ಗ್ರಾಹಕರು ಹೆಚ್ಚಾದ ದರ ನೋಡಿ ಕಂಗಾಲಾಗಿದ್ದಾರೆ. ಇದು ತುಂಬ ಗ್ರಾಹಕರ ಮೇಲೆ ಹೊಡೆತ ಬೀಳ್ತದೆ. ನಮ್ಮ ಪ್ರಧಾನಿಯವರು ಅದು ಯಾವ ರೀತಿ ತಲೆಯಲ್ಲಿ ಬುದ್ಧಿ ಮಡಿಕೊಂಡು ಇದನ್ನು ಇನ್ಕ್ರೀಸ್ ಮಾಡಿದಾರೋ ಭಗವಂತನೇ ಬಲ್ಲ. ಜನಸಾಮಾನ್ಯರನ್ನ ಅವ್ರ ತಲೆಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. 11 ಲಕ್ಷ 15 ಲಕ್ಷ ಸಾವಿರ ಕೋಟಿನ ಅದಾನಿ ಅಂಬಾನಿ ಅವರಿಗೆ ಮನ್ನಾ ಮಾಡಿ ಬಡ ಸಾಮಾನ್ಯರ ಮೇಲೆ ಇರ್ತಕ್ಕಂಥ ಬೆಲೆ ಇಳಿಯೋದು ಇದು ಯಾವ ರೀತಿ ನ್ಯಾಯ ನಮಗಂತೂ ಕಾಣ್ತಾ ಇಲ್ಲ. ವಿಶ್ವಗುರು ಅಂತ ಹೇಳ್ತಾರೆ. ವಿಶ್ವಗುರುಗೆ ಅದಕ್ಕೆ ಅರ್ಥ ಗೊತ್ತಾ ಅವರಿಗೆ? ಸರ್, ಇದನ್ನ ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಾಡಿಲ್ಲ. ಸ್ವತಃ ತೈಲ ಕಂಪನಿಗಳೇ ಜಾಸ್ತಿ ಮಾಡಿ ತೈಲ ಕಂಪ್ನಿಗೆ ಬರೋದು ಕಂಟ್ರೋಲ್ ಬರೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ರನ್ ಮಾಡ್ತಿರೋದು ನರೇಂದ್ರ ಮೋದಿದು. ಹಂಗಾರೆ ವಿದೇಶಗಳಲ್ಲಿ ಅವ್ರು ಅಷ್ಟೊಂದು ಸುತ್ತಾಡಿ ಬಂದಿದ್ದಾರಲ್ಲ, ಅವರಿಗೆ ಹೊರ ದೇಶಗಳದ ಸ್ನೇಹ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ರೆ ಈ ಥರ ಪೆಟ್ರೋಲ್ ಬೆಲೆ ಏರ್ತಾನೆ ಇರಲಿಲ್ಲ. ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಇರೋದ್ರಿಂದ ಮಧ್ಯಪ್ರಾಚ್ಯ ಯುದ್ಧ ಆವಾಗಲೂ ಇತ್ತು, ಯಾವಾಗಲೂ ಇರ್ತದೆ. ಮಧ್ಯಪ್ರಾಚ್ಯದಲ್ಲಿ ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ. ಅದನ್ನು ಒಂದು ನೆಪ ಇಟ್ಕೊಂಡು ಈ ಥರ ಮಾಡೋದೆಲ್ಲ ಭಾಳ ತಪ್ಪು ಇದು. ಸರ್, ಇದು ತೈಲ ಬೆಲೆ ಬೇಡಿಕೆ ಇರೋದು ಬರೀ ಇಂಡಿಯಾದಲ್ಲಿ ಅಂತ ಅಲ್ಲ, ಬೇರೆ ಎಲ್ಲ ದೇಶದಲ್ಲೂ ತೈಲ ಬೆಲೆ ಬಗ್ಗೆ ಬೇಡಿಕೆ ತುಂಬಾ ಹೆಚ್ಚಾಗಿದೆ. ಹೌದು. ಹೀಗಾಗಿ ಭಾರತದಲ್ಲೂ ಹೆಚ್ಚಾಗಿದೆ. ಅದಕ್ಕೆ ಯಾವುದೇ ಪ್ರಧಾನಿ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹೊಣೆ ಆಗಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ನೇರ ಹೊಣೆ. ಕೇಂದ್ರ ಸರ್ಕಾರ ಸೆಸ್ ಇದು ಮಾಡ್ತಾರಲ್ಲ, ಆ ಸೆಸ್ನ ಕಮ್ಮಿ ಮಾಡ್ಕೊಳ್ಳೋಕೆ ಹೇಳಿ. ಆ ಸೆಸ್ನ ಕಮ್ಮಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ತಲೆ ಇಲ್ವಾ? ಆಮೇಲೆ ಯಾರಪ್ಪ ನಿರ್ಮಲಾ ಸೀತಾರಾಮನ್, ಆ ಅಮ್ಮನಿಗೇನು ಬುದ್ಧಿ ಇಲ್ವಾ? MBA ಮಾಡಿಬಿಟ್ಟು ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿದ್ದಾರಲ್ಲ. ಈ ಥರ ಒಂದು ಗಣತಂತ್ರ ಇದ್ರಲ್ಲಿ ಅದನ್ನು ಫಸ್ಟು ಆ ಅಮ್ಮನ ಕಿತ್ತಾಕಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ. ಅನ್ಫಿಟ್ ಫಾರ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಂದರೆ ಸಡನ್ ಆಗಿ ಬೆಲೆ ನಿನ್ನೆ ಎಲ್ಲ ಕರೆಕ್ಟ್ ಆಗಿತ್ತು, ಈಗ ಸಡನ್ನಾಗಿ ನೋಡಿ, ಈಗ ಸಡನ್ನಾಗಿ ಮಧ್ಯರಾತ್ರಿಯಿಂದ ಇದು ಜನಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಅದೇ ರೀತಿ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡ್ತಾರೆ ಇವರು. ಈಗ ಪಂಚಾಯತ್ ಎಲೆಕ್ಷನ್ ಎಲ್ಲ ಮುಗೀತು. ಪಂಚಾಯತ್ ಎಲೆಕ್ಷನ್ ಮುಗಿದ ತಕ್ಷಣ ಈಗ ಮತ್ತೆ ಇದನ್ನು ಮತ್ತೆ ಜಾಸ್ತಿ ಮಾಡ್ತಾರೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತಂತ ಗೊತ್ತಾಗಲ್ಲ. ಒಂದಲ್ಲ ಒಂದು ದಿನ ಜನಗಳೇ ರೊಚ್ಚಿಗೆದ್ದು ಬೀದಿಗಿಳಿದು
ಈ ರಾಜಕೀಯ ನಾಯಕರುಗಳಿಗೆ ಗೋಮುಖ ವ್ಯಾಘ್ರಗಳಿಗೆ ತಕ್ಕ ಪಾಠ ಕಲಿಸ್ತಾರೆ. ಮೇಡಮ್, ಈಗ ನಾವು ನಿಮ್ಗೆ ಏನು ಹೇಳ್ಬೇಕಂದ್ರೆ, ಈಗ ಜನಸಾಮಾನ್ಯರು ಎಲ್ಲರ ಒಂದು ಕಡೆ ಹೋಗ್ಬೇಕಾದ್ರೆ ಎಲ್ಲ ಡಿಪೆಂಡ್ ಆಗಿರೋದೆ ಟೂ ವೀಲ್ ವೆಹಿಕಲ್ ಮೇಲೆ ಜಾಸ್ತಿ ಇರೋದು, ಅವಲಂಬನೆ ಆಗಿರೋದು. ಟೂ ವೀಲ್ ವೆಹಿಕಲ್ ಇದ್ರೇ ಜಾಸ್ತಿ ಮೈಲೇಜ್ ಬರುತ್ತೆ, ಇದನ್ನು ಓಡಿಸ್ತಾ ಇದ್ದಾರೆ. ಈಗ ನಮ್ಮ ವಿಶ್ವಗುರು ಆಗಿರ್ತಕ್ಕಂಥವ್ರು ಎಷ್ಟೋ ಸಾವಿರ ಕೊಟ್ಟಿದ್ದು ಫ್ಲೈಟ್ ತೊಗೊಂಡಿದ್ದಾರೆ, ಹೆಲಿಕಾಪ್ಟರ್ ತಗೊಂಡಿದ್ದಾರೆ. ಇವೆಲ್ಲ ಯಾಕೆ ಬೇಕಾಗಿತ್ತು? ಇವರು ಫಸ್ಟು ಫಾರಿನ್ ಟ್ರಿಪ್ ಕಟ್ ಮಾಡಲಿ, ದೇಶದ ನಾಗರಿಕರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಲಿ, ಬಡವ್ರ ಬಗ್ಗೆ ಚಿಂತನೆ ಮಾಡಲಿ, ಆಗ ನಾವು ಒಪ್ಕೋತೀವಿ. ಮೇರಾ ಭಾರತ್ ಮಹಾನ ಎಲ್ಲಿದೆ? ಮಹಾನ್ ಇದೇನೆ ಮಹಾನ್ ಮಾಡೋದವರು. ಪದವಿಯಿಂದ ಕೆಳಗಿಳಿಯ ಕೇಳಿ ಯಾರು ಚೆನ್ನಾಗಿ ಓದಿರೋನು ಬುದ್ಧಿವಂತ ಇರೋನು ಮುಂದೆ ಬರ್ತಾನೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹೊಸ ಕಾರಿಗೆ ಪೂಜೆ ಮಾಡಿಸಿಕೊಂಡು ಹಿಂತಿರುಗ್ತಾ ಇದ್ದಾಗ ಭೀಕರ ಅಪಘಾತವೊಂದು ಸಂಭವಿಸಿದೆ. ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಹೊರಭಾಗದಲ್ಲಿ ನಿಯಂತ್ರಣವನ್ನ ತಪ್ಪಿದ ಹೊಸ ಕಾರು ರಸ್ತೆಯಲ್ಲೇ ಪಲ್ಟಿಯಾಗಿದೆ. ಈ ಅಪಘಾತದ ವೇಳೆ ಕಾರಿನಲ್ಲಿದ್ದ ಮಂಡ್ಯ ಮೂಲದ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೊಸ ಕಾರು ಖರೀದಿಸಿದ ಖುಷಿಯಲ್ಲಿದ್ದ ಕುಟುಂಬಸ್ಥರು ಮಾದಪ್ಪನ ದರ್ಶನವನ್ನ ಪಡೆದು ಪೂಜೆ ಮುಗಿಸಿಕೊಂಡು ಮನೆಗೆ ವಾಪಸ್ ಆಗ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದ್ದು, ವಿಷಯ ತಿಳಿತಾ ಇದ್ದಂತೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಅದೆಲ್ಲ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಪೂಜೆ ಮುಗಿದ ಹಣ ಮಾಡ್ಕೊಂಡು ಬಂದಾರ. ಅದು ಲೈಟ್ ಉಳಿತೆ ಇನ್ನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ತೀವ್ರ ಕುಡಿಯುವ ನೀರಿನ ಅಭಾವ ತಲೆದೂರಿದ್ದು, ತಾಲೂಕಿನಲ್ಲಿ ಅತಿ ಹೆಚ್ಚು ಆದಾಯ ಹೊಂದಿರುವ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಜನ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ. ಕಳೆದ ಹಲವು ತಿಂಗಳಿನಿಂದ ಮಲಿಯೂರು ಹಾಗೂ ವಡ್ಡರಕೊಪ್ಪಲು ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು, ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎನ್ನದ ಹಿನ್ನೆಲೆ ಇಂದು ಗ್ರಾಮಕ್ಕೆ ಭೇಟಿ ನೀಡಿದ ಪಿಡಿಒ ಅವರನ್ನ ಗ್ರಾಮದ ಮಹಿಳೆಯರು ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡ್ರು. ನಮಗೆ ದಿನಲೂ ನೀರು ಕೊಡದಿದ್ರೂ ಪರವಾಗಿಲ್ಲ, ಕನಿಷ್ಠ 3 ದಿನಕ್ಕೊಮ್ಮೆಯಾದ್ರೂ ನೀರು ಬಿಡಿ ಅಂತ ಹೇಳಿ ಅಳಲು ತೋಡಿಕೊಂಡ್ರು. ನಾವು ಪ್ರತಿಭಟನೆ ಮಾಡಿದಾಗ ಅಥವಾ ಆಕ್ರೋಶ ವ್ಯಕ್ತಪಡಿಸಿದಾಗ ಮಾತ್ರ 2-3 ದಿನ ನೀರು ಬಿಡ್ತಾರೆ, ಆನಂತರ ಮತ್ತೆ ಮೊದಲಿನ ಸ್ಥಿತಿಯೇ ಮರುಕಳಿಸುತ್ತೆ ಅಂತ ಹೇಳಿ ಗ್ರಾಮಸ್ಥರು ದೂರಿದ್ದಾರೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಈ ಭಾಗದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುತ್ತಾರ ಅಂತ ಹೇಳಿ ಕಾದು ನೋಡಬೇಕಿದೆ. ನಮ್ಮ ಯಾವತ್ತಾರು ನಿಮ್ಮ ಆಫೀಸ್ ನಮ್ಮ ಆಫೀಸ್ಗೆ ಬರಲಿಲ್ಲ. ಯಾಕೆ ನಮ್ಮ ಇದು ಮಾತ್ರ ಮಾತಾಡ್ಬೇಕಾಗಿರ್ತಾವಳೆ. ಹೊಸ ಬೋರ್ಡ್ರು ಇದೇನು ಮಾಡ್ಕೊಡೋದೊಳಗೆ ಸುಮಾರು ಬೇರೆ ಮೆಂಬರ್ಗಳ ಮಾತಾಡಬೇಡ. ಇನ್ನದಕ್ಕೆ ಅವ್ರು ಓಟ್ ನಾವು ಫೋನ್ ಮಾಡಿದ್ದು ನಾವು ಒಟ್ಟು ಕೊಟ್ಟಿದ್ದೀನಿ. ಸರಿ ಈಗ ಸಂಜೆ ಎಲ್ಲ ನೀರು ಮಾಡ್ತಿದ್ದೀನಿ. ಇಲ್ಲೇ ಸರ್ ವಿಡಿಯೋ ಕಳಿಸ್ತಾರೆ. ವಿಡಿಯೋ ಕಳಿಸ್ತಾರೆ. ಪ್ರಾಬ್ಲಮ್ ಆಗದ ಪಾಂಡವಪುರ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಹಾಗೂ ಕುಡಿಯುವ ನೀರಿನ ಮೂಲವಾಗಿರುವ ತೊಣ್ಣೂರು ಕೆರೆಯಲ್ಲಿ ಅನಧಿಕೃತ ಪಂಪ್ಸೆಟ್ಗಳ ವಿರುದ್ಧ ತಾಲೂಕು ಆಡಳಿತ ಇಂದು ಬೃಹತ್ ಕಾರ್ಯಾಚರಣೆ ನಡೆಸಿದೆ.
ಕುಡಿಯುವ ನೀರಿನ ಸಂರಕ್ಷಣೆಗೆ ಆದ್ಯತೆ ನೀಡಿರುವ ಸರ್ಕಾರ ಕೆರೆಯ ನೀರನ್ನ ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಬಳಸುವಂತೆ ಆದೇಶಿಸಿತು. ಆದರೆ ಈ ನಿಯಮ ಉಲ್ಲಂಘಿಸಿ ತಿರುಮಲಾಪುರ ಭಾಗದಲ್ಲಿ ರೈತರು ಸುಮಾರು 50ಕ್ಕೂ ಹೆಚ್ಚು ಪಂಪ್ಸೆಟ್ಗಳ ಮೂಲಕ ಬೆಳೆಗಳಿಗೆ ನೀರನ್ನ ಹಾಯಿಸ್ತಾ ಇದ್ರು. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ಸೆಸ್ಕ್ ಸಿಬ್ಬಂದಿ ಏಕಾಏಕಿ ಕಾರ್ಯಾಚರಣೆ ನಡೆಸಿ ಎಲ್ಲ ಅನಧಿಕೃತ ಪಂಪ್ಸೆಟ್ಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ. ಇತ ಅಧಿಕಾರಿಗಳ ಈ ದಿಢೀರ್ ನಡೆಯಿಂದಾಗಿ ಆಕ್ರೋಶಗೊಂಡ ರೈತರು ಸ್ಥಳದಲ್ಲೇ ತೀವ್ರ ಪ್ರತಿಭಟನೆ ನಡೆಸಿದ್ರು. ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳು ಕಣ್ಮುಂದೆಯೇ ಒಣಗ್ತಾ ಇದೆ, ನೀರು ಕೊಡದೇ ಇದ್ರೆ ನಮಗೆ ಸಾವೊಂದೇ ದಾರಿ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಅಲ್ಲಿಂದ ಹೋಗಿದ್ದು ಒಂದು ಟ್ಯಾಪು ಅವ್ರ ಮೋಟರ್ ಇದಕ್ಕಿಲ್ಲ, ಇಲ್ಲ ಇಲ್ಲಿ ಒಳಗಡೆ ಇದೆ ಮೋಟರ್ ಪಂಪ್ ಇದು ಫುಟ್ಬಾಲ್ ಅಲ್ಲ, ಅದು ಬೋರ್ ಮೋಟರ್ ಸಬ್ಮರ್ಸಿಬಲ್ ಗೊತ್ತಾಯ್ತು ಸಬ್ಮರ್ಸಿಬಲ್ ಟೈಪ್ ಚಿಕ್ಕದಾಗಿದೆ, ಇಲ್ಲ ಕಾಣುತ್ತೆ. ನಿಧಾನ ಜಾರುತ್ತೆ. ಫೈರವರು ಬಂದು ಬೋಟಲ್ಲಿ ಬರೋಣ ನೋಡಿ. ಇದು ಅಲ್ಲದೆ ಇದು ಲಾಂಗ್ ಟೈಪ್ ಪೈಪ್ ಅಲ್ಲ, ಇದು ಆರಿಜಿನಲ್ ಮೋಟರ್ ಜಾರುತ್ತೆ. ನವೀನ್ ಸಜ್ಜು ನಾಯಕನಾಗಿ ನಟಿಸಿರುವ ಲೋ ನವೀನ ಸಿನಿಮಾದ ಫ್ಲೆಕ್ಸ್ಗಳು ಹಾಗೂ ಪೋಸ್ಟರ್ಗಳನ್ನು ನಗರಸಭೆ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿರುವುದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ನಗರಸಭೆ ಅಧಿಕಾರಿಗಳ ಈ ಕ್ರಮದ ವಿರುದ್ಧ ನಟ ನವೀನ್ ಸಜ್ಜು ಅಭಿಮಾನಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮಂಡ್ಯ ನಗರದಾದ್ಯಂತ ಸಿನಿಮಾ ಪ್ರಚಾರಕ್ಕಾಗಿ ಅಳವಡಿಸಲಾಗಿದ್ದ ಪೋಸ್ಟರ್ಗಳನ್ನು ರಾತ್ರೋರಾತ್ರಿ ನಗರಸಭೆ ಸಿಬ್ಬಂದಿಗಳು ತೆರವುಗೊಳಿಸಿದ್ದು, ಈ ವಿಷಯ ತಿಳಿತಾ ಇದ್ದಂತೆ ಎಚ್ಚೆತ್ತ ಕರವೇ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನಗರಸಭೆ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ನಗರದಲ್ಲಿ ರಾಜಕಾರಣಿಗಳ ಫ್ಲೆಕ್ಸ್ಗಳಿಗೆ ಹಾಗೂ ವಾಣಿಜ್ಯ ಜಾಹೀರಾತುಗಳಿಗೆ ಯಾವುದೇ ನಿರ್ಬಂಧ ಹೇರದ ಅಧಿಕಾರಿಗಳು ಕೇವಲ ಕನ್ನಡ ಸಿನಿಮಾದ ಪೋಸ್ಟರ್ಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ತೆರವುಗೊಳಿಸಿರುವುದು ಕನ್ನಡಿಗರಿಗೆ ಮಾಡ್ತಾ ಇರುವ ಅವಮಾನ ಅಂತ ಹೇಳಿ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ನಗರದಲ್ಲಿರುವ ಎಲ್ಲ ಅನಧಿಕೃತ ರಾಜಕೀಯ ಫ್ಲೆಕ್ಸ್ಗಳನ್ನು ತಕ್ಷಣವೇ ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಶ್ರೀರಂಗಪಟ್ಟಣ ತಾಲೂಕಿನ ಪ್ರತಿಭಾವಂತ ನಟ, ನನ್ನ ಆತ್ಮೀಯ ಸ್ನೇಹಿತ ನವೀನ್ ಸಜ್ಜು ಅವರು ಭಾಳ 10-15 ವರ್ಷದಿಂದ ಶ್ರಮಪಟ್ಟು ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಏಕೆಂದರೆ ಹಿಂದೆ ಅವರು ಗಾಯಕ ನಟರು, ತುಂಬ ಪ್ರಖ್ಯಾತ ಗಾಯಕರು. ಹಾಗಾಗಿ ಅವರು ಸಿನಿಮಾ ಮಾಡಿರುವಂಥದ್ದು ಲೋ ನವೀನ ಚಿತ್ರವು ಇವತ್ತು ತೆರೆ ಕಂಡಿದೆ. ನಾವು ಅವರ ಸ್ನೇಹಿತರ ಎಲ್ಲ ಬಂಧುಗಳು ಸೇರಿ ಇವತ್ತು ನಾವು ನಿನ್ನೆ ಆ ಸಿನಿಮಾನ ಸಪೋರ್ಟ್ ಮಾಡಬೇಕು. ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಪ್ರತಿಭಾವಂತ ನಟನ್ನ ನಾವು ಸಹಕಾರ ಕೊಡಬೇಕು, ಅವ್ರಿಗೆ ಅವರ ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಂಡ್ಯದ ಎಲ್ಲ ಮಂಡ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಫ್ಲೆಕ್ಸ್ಗಳನ್ನ ಹಾಕಿ ಅವರ ಪ್ರೋತ್ಸಾಹ ಮಾಡುವಂಥ ಸಿನಿಮಾ ಪ್ರೋತ್ಸಾಹ ಮಾಡ್ದೋ. ಅಂಥದ್ದನ್ನ ರಾತ್ರಿ ಕಟ್ಟಿರುವಂಥ ಬ್ಯಾನರ್ಗಳನ್ನ ರಾತ್ರೋರಾತ್ರಿ ತೆರವು ಮಾಡಿದ್ದಾರೆ ಮಂಡ್ಯ ನಗರಸಭೆಯವರು.
ಸೊ ಯಾವುದೇ ಮಾಹಿತಿ ಇಲ್ಲ. ಈಗ ಆಲ್ರೆಡಿ ಹಿಂದೆ ತುಂಬ ಫ್ಲೆಕ್ಸ್ಗಳನ್ನ ಹಾಕ್ಸವ್ರೆ ಎಲ್ಲ ಕಡೆನೂ. ಇನ್ನೂ ನೀವು ನೋಡ್ಬೋದು ವಿ ರೋಡು, ಅಂಡರ್ಬಿಟ್ ರೋಡಲ್ಲಿ ಇನ್ನೂ ಕೆಲವು ಕಮರ್ಷಿಯಲ್ ಫ್ಲೆಕ್ಸ್ಗಳು ಇದುವರೆಗೂ ಇದೆ. ಯಾವುದೂ ತೆರವು ಮಾಡ್ದೇ ಏಕಾಏಕಿ ರಾತ್ರಿ ಕಟ್ಟಿರುವಂಥದ್ದನ್ನ ರಾತ್ರಿನೇ ತೆರವು ಮಾಡ್ತಾರೆ ಅಂತಂದರೆ ಇವರು ನಮ್ಮ ಮಂಡ್ಯದಲ್ಲಿ ಕನ್ನಡ ಚಿತ್ರರಂಗನ ಇವರು ಎಷ್ಟು ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ, ಎಕ್ಸಾಂಪಲ್ ಇದು. ಇಂಥ ವಿರೋಧಿ ನಮ್ಮ ಮಂಡ್ಯ ನಗರಸಭೆ ಪ್ರತಿಭಾವಂತ ನಾಯಕರನ್ನ ಸಿನಿಮಾದಲ್ಲಿ ನಾವು ಕನ್ನಡ ಸಿನಿಮಾ ಈಗ ಆಲ್ರೆಡಿ ತುಂಬ ನಷ್ಟದಲ್ಲಿದೆ. ಅಂಥ ಸಿನಿಮಾನ ಇವತ್ತು ಕನ್ನಡದಲ್ಲಿ ಮಾಡಿರುವಂಥದ್ದೇ ಒಂದು ದೊಡ್ಡ ಸಾಧನೆ. ಅಂಥವ್ರಿಗೆ ನಾವು ಇಡೀ ಜಿಲ್ಲೆ, ನಾವು ಪ್ರತಿಭಾವಂತ ಅಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆ. ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ. ಸೊ ಅಂಥ ಜಿಲ್ಲೆಯಲ್ಲಿ ನಾವು ಇವತ್ತು ಮಾಡಿರುವಂಥದ್ದನ್ನ ಇವರು ಏಕಾಏಕಿ ವಿರೋಧ ಮಾಡ್ತಾರೆ ಅಂತಂದರೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ನಾನು ಮಂಡ್ಯ ನಗರಸಭೆ ಕಮಿಷನರ್ನ ಕೇಳ್ತೀನಿ. ಜೊತೆಗೆ ಕಮಿಷನರ್ಗೆ ಫೋನ್ ಮಾಡಿದ್ರೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಈ ಗಮನಕ್ಕೆ ಬಂದಿಲ್ಲ, ನೀವು ಪರ್ಮಿಷನ್ ತಗೊಂಡಿಲ್ಲ, ಕಿದಾಕಿದ್ದೀವಿ ಅಂತ ಹೇಳ್ತಾರೆ. ಮತ್ತು 3-4 ದಿವಸ ಯಾಕೆ ಬಿಟ್ಟಿದ್ರಿ ನೀವು? ಇಡೀ ನಗರಸಭೆಯಲ್ಲಿ ಏಕುನ ಫ್ಲೆಕ್ಸ್ಗಳು ಇದ್ವಲ್ಲ, ಯಾಕೆ ಬಿಟ್ಟಿದ್ರಿ 3-4 ದಿವಸ? ಯಾವುದೇ ಪ್ಲೇಸ್ಗಳನ್ನ ತೆರವು ಮಾಡಿದ್ರೆ ಏಕೆ ಮಾಡಿದರೆ ಡಬಲ್ ಫೋನ್ ಮಾಡಿದ್ರೆ ಹೇಳ್ತಾರೆ ರುದ್ರೇಗೌಡರು ನನಗೆ ಗಮನಕ್ಕೆ ಬಂದಿಲ್ಲ ಸರ್, ಇದು ನನಗೆ ಗೊತ್ತೇ ಇಲ್ಲ, ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತಾ ಇರೋದು ಅಂತಂದರೆ ಇವರ ಬೇಜವಾಬ್ದಾರಿತನ ಎಷ್ಟಿದೆ. ಅಲ್ದರೆ ಯಾರು ಮಾತು ಕಟ್ಕೊಂಡು ಇವರು ರಿಮೂವ್ ಮಾಡಿದ್ದಾರೆ ಅಲ್ದರೆ ಫ್ಲೆಕ್ಸ್ಗಳನ್ನ? ಉದ್ದೇಶ ಏನು? ಇವರು ಉದ್ದೇಶ ಏನು? ರಾಜಕಾರಣದ ರಾಜಕಾರಣ ಮಾಡಕ್ಕೆ ಬಂದಿದ್ದಾರಾ? ಅಧಿಕಾರ ಆಡಳಿತ ಮಾಡಕ್ಕೆ ಬಂದಿದೆಯಾ ಮಂಡ್ಯ ನಗರಸಭೆ? ಅದನ್ನು ನಾನು ಕ್ವಶನ್ ಮಾಡ್ತಾ, ಈ ನಗರಸಭೆ ಮಂಡ್ಯದಲ್ಲಿ ಈಗ ಏನು ತೆರವಾಗಿರುವಂಥ ಪ್ಲೇಸ್ಗಳನ್ನ ಇವತ್ತು ಕಟ್ಸ್ಬೇಕು, ಇಲ್ಲಾಂದರೆ ಇದ್ರ ಬಗ್ಗೆ ಇನ್ನೂ ಹೋರಾಟ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅಗತ್ಯ ಇರುವಂಥದ್ದನ್ನ ನಾವು ಶುಲ್ಕನ ಕಟ್ಟಕ್ಕೆ ರೆಡಿ ಇದ್ದೀವಿ. ನೀವು ಅದು ಕಟ್ಸ್ಕೊಂಡು ಅವಕಾಶ ಮಾಡಿಕೊಡ್ಬೇಕು. ನೀವು ಎಷ್ಟು ನಗರಸಭೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಿ? ಇತಿಹಾಸದಲ್ಲಿ ಕೊಡಿ, ರೆಕಾರ್ಡ್ ಹೇಳ್ತೀವಿ. ನೀವು ಎಷ್ಟು ಜನಕ್ಕೆ ಪರ್ಮಿಷನ್ ಕೊಟ್ಟು ಮಾಡಿದ್ದೀರಿ? ನಗರಸಭೆಯಲ್ಲಿ ಪ್ರತಿಯೊಂದು ರೋಡಲ್ಲಿ ಫುಟ್ಪಾತಲ್ಲಿ ಫ್ಲೆಕ್ಸ್ಗಳನ್ನ ಹಾಕಿದ್ದೀರಿ, ದೊಡ್ಡ ಕಟೌಟ್ಗಳನ್ನ ಹಾಕಿದ್ದೀರಿ, ಕಮರ್ಷಿಯಲ್ ಪ್ರಾಪರ್ಟಿಗಳು ಬೇಡದೇ ಇರುವಂಥವ್ರನ್ನ ಹೊರಗಡೆಯವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಎಷ್ಟೇನು ಪರ್ಮಿಷನ್ ಕೊಟ್ಟಿದ್ದೀರಿ? ನೀವು ರೆವಿನ್ಯೂ ತಗೋತಾ ಇದ್ದೀರಿ ಮಂಡ್ಯಕ್ಕೆ, ನಗರಸಭೆಗೆ? ನಿಮ್ಗೆ ಯಾವ ನೈತಿಕತೆ ಮೇಲೆ ನೀವು ಫ್ಲೆಕ್ಸ್ಗಳನ್ನ ರಿಮೂವ್ ಮಾಡ್ತೀರಿ? ಸೊ ಹೀಗಾಗಿ ಇದನ್ನು ನಾವು ವಿರೋಧಿಸ್ತೀವಿ. ಕನ್ನಡ ಚಿತ್ರರಂಗದಲ್ಲಿ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಹೆಸರು ಕೊಟ್ಟಿರುವಂಥ ಇಲ್ಲೇ ನಮ್ಮ ಮಂಡ್ಯ ಜಿಲ್ಲೆಯ ಅಂಬರೀಷ್ ನಾಯಕ ನಟರು, ನಮ್ಮ ಅಂಬರೀಷ್ ಅಣ್ಣವರು ಇಡೀ ರಾಜ್ಯದ ಒಬ್ಬ ಪ್ರತಿಭಾವಂತ ಜಿಲ್ಲೆ ಕೊಟ್ಟಿರುವಂಥ ನಾಯಕರು ಸುಮಾರು. ಇದು ಜೋಗಿ ಪ್ರೇಮ್ ಅವರು, ವಾಟ್ಲೆ ಸತೀಶ್ ಅವರು, ಹೀಗೆ ನವೀನ್ ಅವರು, ಅಶ್ವಥ್ ಅವರು, ಹೀಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾಯಕ ನಟರು ತುಂಬ ಜನ ಇದ್ದಾರೆ. ಅಂಥವ್ರ ಜಿಲ್ಲೆಯಲ್ಲಿ ಇವತ್ತು ನೀವು ಈ ಜಿಲ್ಲೆಯಲ್ಲಿ ಅವ್ರಿಗೆ ಅವಮಾನ ಮಾಡ್ತೀರಿ ಅಂದರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾಡಿದ್ದ ಅವಮಾನ ಅಂತ ಇದನ್ನು ನಾನು ಖಂಡಿಸ್ತೇನೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.